ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ವಿಜಯ ಸಂಕಲ್ಪ. ಸ್ನೇಹಿತರೆ, ಇಂದಿನ ಸಂಚಿಕೆಯ ಭಾರತದ ವಿಶೇಷತೆಗಳ ಮೊದಲನೆಯ ಪ್ರಶ್ನೆ. ಭಾರತವು ಈ ಖಂಡದ ಒಂದು ಪರ್ಯಾಯ ದ್ವೀಪವಾಗಿದೆ. ಭಾರತವು ಈ ಖಂಡದ ಒಂದು ದ್ವೀಪವಾಗಿದೆ. ಭಾರತವು ಏಷ್ಯಾ ಖಂಡದ ಒಂದು ಪರ್ಯಾಯ ದ್ವೀಪವಾಗಿದೆ. ಭಾರತವು ಏಷ್ಯಾ ಖಂಡದ ಒಂದು ಪರ್ಯಾಯ ದ್ವೀಪವಾಗಿದೆ. ವಿಶ್ವದ ಒಟ್ಟು ಭೂಭಾಗದಲ್ಲಿ ಭಾರತ ಹೊಂದಿದ ಭೂಭಾಗ ಎಷ್ಟು? ವಿಶ್ವದ ಒಟ್ಟು ಭೂಭಾಗದಲ್ಲಿ ಭಾರತ ಹೊಂದಿದ ಭೂಭಾಗ ಎಷ್ಟು ಎಂದರೆ 2.4% ವಿಶ್ವದ ಒಟ್ಟು ಭೂಭಾಗದಲ್ಲಿ ಭಾರತವು ಹೊಂದಿದ ಭೂಭಾಗವಾಗಿದೆ. ವಿಸ್ತೀರ್ಣದಲ್ಲಿ ವಿಶ್ವದಲ್ಲಿಯೇ 7ನೇ ದೊಡ್ಡ ರಾಷ್ಟ್ರ ಯಾವುದು? ವಿಶ್ವದಲ್ಲಿಯೇ 7ನೇ ದೊಡ್ಡ ರಾಷ್ಟ್ರ ವಿಸ್ತೀರ್ಣದಲ್ಲಿ ಯಾವುದೆಂದರೆ ಭಾರತ. ಭಾರತವು ವಿಸ್ತೀರ್ಣದಲ್ಲಿ ವಿಶ್ವದಲ್ಲಿಯೇ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಭಾರತವು ವಿಸ್ತೀರ್ಣದಲ್ಲಿ ವಿಶ್ವದಲ್ಲಿಯೇ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಭಾರತದ ಒಟ್ಟು ವಿಸ್ತಾರ ಎಷ್ಟು? ಭಾರತದ ಒಟ್ಟು ವಿಸ್ತಾರ ಎಷ್ಟು ಎಂದರೆ 32,87,263 ಚದರ ಕಿಲೋಮೀಟರ್ ಭಾರತದ ಒಟ್ಟು ವಿಸ್ತಾರ. ಭಾರತ ಹೊಂದಿರುವ ಸಮುದ್ರ ತೀರದ ಉದ್ದ ಎಷ್ಟು? ಭಾರತ ಹೊಂದಿರುವ ಸಮುದ್ರ ತೀರದ ಉದ್ದ 6,100 ಕಿಲೋಮೀಟರ್. ಭಾರತ ಹೊಂದಿರುವ ಸಮುದ್ರ ತೀರ 6,100 ಕಿಲೋಮೀಟರ್. ಭಾರತ ಹೊಂದಿರುವ ಒಟ್ಟು ಸಮುದ್ರದ ತೀರ. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ವೃತ್ತ ಯಾವುದು? ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ವೃತ್ತ ಯಾವುದೆಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ವೃತ್ತವಾಗಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ವೃತ್ತವಾಗಿದೆ. ಭಾರತದ ಪ್ರಮಾಣ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದು? ಭಾರತದ ಪ್ರಮಾಣ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದೆಂದರೆ 82 ಪೂರ್ವ ರೇಖಾಂಶ ಭಾರತದ ಪ್ರಮಾಣ ವೇಳೆಯನ್ನು ನಿರ್ಧರಿಸುವ ರೇಖಾಂಶವಾಗಿದೆ. ಭಾರತದ ಒಟ್ಟು ಭೂ ಮೇರೆಯ ಉದ್ದ ಎಷ್ಟು? ಭಾರತದ ಒಟ್ಟು ಭೂಮೇರೆಯ ಉದ್ದ ಎಷ್ಟು ಎಂದರೆ 15,200 ಕಿಲೋಮೀಟರ್ ಭಾರತದ ಒಟ್ಟು ಭೂಮೇರೆಯ ಉದ್ದವಾಗಿದೆ. 15,200 ಕಿಲೋಮೀಟರ್ ಭಾರತದ ಒಟ್ಟು ಭೂಮೇರೆಯ ಉದ್ದ. ಭಾರತಕ್ಕೆ ಸೇರಿದ ಬಂಗಾಳ ಕೊಲ್ಲಿಯಲ್ಲಿರುವ ದ್ವೀಪ ಸಮೂಹಗಳು ಯಾವುದು? ಭಾರತಕ್ಕೆ ಸೇರಿದ ಬಂಗಾಳ ಕೊಲ್ಲಿಯಲ್ಲಿರುವ ದ್ವೀಪ ಸಮೂಹಗಳು ಯಾವುದೆಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಭಾರತಕ್ಕೆ ಸೇರಿದ ದ್ವೀಪ ಸಮೂಹಗಳಾಗಿವೆ. ವಿಸ್ತೀರ್ಣದಲ್ಲಿ ಭಾರತದಲ್ಲಿರುವ ಅತಿದೊಡ್ಡ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಭಾರತದಲ್ಲಿರುವ ಅತಿದೊಡ್ಡ ರಾಜ್ಯ ಯಾವುದೆಂದರೆ ರಾಜಸ್ಥಾನ ವಿಸ್ತೀರ್ಣದಲ್ಲಿ ಭಾರತದಲ್ಲಿರುವ ಅತಿದೊಡ್ಡ ರಾಜ್ಯವಾಗಿದೆ. ವಿಸ್ತೀರ್ಣದಲ್ಲಿ ಭಾರತದಲ್ಲಿರುವ ಅತಿ ಚಿಕ್ಕ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಭಾರತದಲ್ಲಿರುವ ಅತಿ ಚಿಕ್ಕ ರಾಜ್ಯ ಯಾವುದೆಂದರೆ ಗೋವಾ ರಾಜ್ಯವು ವಿಸ್ತೀರ್ಣದಲ್ಲಿ ಭಾರತದಲ್ಲಿರುವ ಅತಿ ಚಿಕ್ಕ ರಾಜ್ಯವಾಗಿದೆ. ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರ ಯಾವುದು? ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರ ಯಾವುದೆಂದರೆ ಮೌಂಟ್ ಎವರೆಸ್ಟ್ ಶಿಖರವು ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರವಾಗಿದೆ. ಮೌಂಟ್ ಎವರೆಸ್ಟ್ ಶಿಖರವು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಶಿಖರವಾಗಿದೆ. ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿರುವ ಅತ್ಯಂತ ಶಿಖರ ಯಾವುದು? ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿರುವ ಅತ್ಯಂತ ದೊಡ್ಡ ಶಿಖರ ಯಾವುದೆಂದರೆ ಮೌಂಟ್ ಎವರೆಸ್ಟ್ ಶಿಖರವು ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿರುವ ಅತ್ಯಂತ ದೊಡ್ಡದಾದ ಶಿಖರವಾಗಿದೆ. ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿರುವ ಅತ್ಯಂತ ಶಿಖರವಾಗಿದೆ. ಭಾರತದಲ್ಲಿಯೇ ಅತ್ಯುನ್ನತ ಹಾಗೂ ಪ್ರಪಂಚದ 2ನೇ ಅತ್ಯುನ್ನತ ದೊಡ್ಡ ಶಿಖರ ಯಾವುದು? ಭಾರತದಲ್ಲಿಯೇ ಅತ್ಯುನ್ನತ ಹಾಗೂ ಪ್ರಪಂಚದ 2ನೇ ಅತ್ಯುನ್ನತ ದೊಡ್ಡ ಶಿಖರ ಯಾವುದೆಂದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಅಂತಲೂ ಕರೀತಾರೆ. ಭಾರತದಲ್ಲಿಯೇ ಅತ್ಯುನ್ನತ ಶಿಖರವಾಗಿದೆ. ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2
ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಗಂಗಾ ನದಿಯ ಉಗಮ ಸ್ಥಾನ ಯಾವುದೆಂದರೆ ಗಂಗೋತ್ರಿಯಲ್ಲಿ ಗಂಗಾ ನದಿಯು ಉಗಮವಾಗುತ್ತದೆ. ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ. ಹಿಮಾಲಯದ ಪಾದ ಬೆಟ್ಟಗಳೆಂದು ಕರೆಯುವ ಶ್ರೇಣಿಗಳು ಯಾವುವು? ಹಿಮಾಲಯದ ಪಾದ ಬೆಟ್ಟಗಳೆಂದು ಕರೆಯುವ ಶ್ರೇಣಿಗಳು ಯಾವುದೆಂದರೆ ಶಿವಾಲಿಕ್ ಬೆಟ್ಟಗಳ ಶ್ರೇಣಿಗಳನ್ನು ಹಿಮಾಲಯದ ಪಾದ ಬೆಟ್ಟಗಳೆಂದು ಕರೆಯುವ ಶ್ರೇಣಿಗಳಾಗಿವೆ. ಶಿವಾಲಿಕ್ ಬೆಟ್ಟಗಳು ಹಿಮಾಲಯದ ಪಾದ ಬೆಟ್ಟಗಳೆಂದು ಕರೆಯುವ ಶ್ರೇಣಿಗಳಾಗಿವೆ. ಉತ್ತರ ಭಾರತದ ಮೈದಾನವು ಭಾರತದ ಹೃದಯ ಭಾಗವಾಗಿದೆ. ಉತ್ತರ ಭಾರತದ ಮೈದಾನವು ಭಾರತದ ಒಂದು ಹೃದಯ ಭಾಗವಾಗಿದೆ. ಉತ್ತರ ಭಾರತದ ಮೈದಾನವು ಭಾರತದ ಹೃದಯ ಭಾಗವಾಗಿದೆ. ಅರಾವಳಿ ಬೆಟ್ಟಗಳಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಅರಾವಳಿ ಬೆಟ್ಟಗಳಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಯಾವುದೆಂದರೆ ಗುರು ಶಿಖರವು ಅರಾವಳಿ ಬೆಟ್ಟಗಳಲ್ಲಿರುವ ಅತ್ಯಂತ ಎತ್ತರದಾದ ಶಿಖರವಾಗಿದೆ. ಗುರು ಶಿಖರ ಅರಾವಳಿ ಬೆಟ್ಟಗಳಲ್ಲಿರುವ ಅತ್ಯಂತ ದೊಡ್ಡದಾದ ಶಿಖರವಾಗಿದೆ. ಗುರು ಶಿಖರಗಳ ಮೇಲೆ ಇರುವ ಪ್ರಸಿದ್ಧ ಗಿರಿಧಾಮ ಯಾವುದು? ಗುರು ಶಿಖರಗಳ ಮೇಲೆ ಇರುವ ಪ್ರಸಿದ್ಧ ಗಿರಿಧಾಮ ಯಾವುದೆಂದರೆ ಮೌಂಟ್ ಅಬು ಗುರು ಶಿಖರಗಳ ಮೇಲೆ ಇರುವ ಪ್ರಸಿದ್ಧ ಗಿರಿಧಾಮವಾಗಿದೆ. ಗುರು ಶಿಖರಗಳ ಮೇಲೆ ಇರುವ ಪ್ರಸಿದ್ಧ ಗಿರಿಧಾಮ ಯಾವುದೆಂದರೆ ಮೌಂಟ್ ಅಬು. ನೀಲಗಿರಿ ಬೆಟ್ಟಗಳಲ್ಲಿರುವ ಪ್ರಸಿದ್ಧ ಗಿರಿಧಾಮ ಯಾವುದು? ನೀಲಗಿರಿ ಬೆಟ್ಟಗಳಲ್ಲಿರುವ ಪ್ರಸಿದ್ಧ ಗಿರಿಧಾಮ ಯಾವುದೆಂದರೆ ಊಟಿ. ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಸರೋವರಗಳು ಯಾವುದು? ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಸರೋವರಗಳು ಯಾವುದೆಂದರೆ ಚಿಲ್ಕಾ ಸರೋವರ ಹಾಗೂ ಪುಲಿಕಾಟ್ ಸರೋವರ ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಸರೋವರಗಳಾಗಿವೆ. ಚಿಲ್ಕಾ ಹಾಗೂ ಪುಲಿಕಾಟ್ ಸರೋವರಗಳು ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಸರೋವರಗಳಾಗಿವೆ. ಭಾರತದ ದಕ್ಷಿಣ ತುದಿಯನ್ನು ಏನೆಂದು ಕರೆಯುತ್ತಾರೆ? ಭಾರತದ ದಕ್ಷಿಣ ತುದಿಯನ್ನು ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮೆಲಿಯನ್ ಪಾಯಿಂಟ್ ಅಂತಲೂ ಕರೆಯುತ್ತಾರೆ. ಭಾರತದ ದಕ್ಷಿಣ ತುದಿಯನ್ನು ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮೆಲಿಯನ್ ಪಾಯಿಂಟ್ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ನಮಸ್ಕಾರ, ಧನ್ಯವಾದ.